Hello, my dear first PU students. Welcome to one more session. ಇವತ್ತು ಬಂದ್ಬಿಟ್ಟು ಮಾಡೆಲ್ ಕ್ವಶನ್ ಪೇಪರ್ ಏನು ಬಿಟ್ಟಿರೋದು ದಟ್ ಇಸ್ LBA ಅದನ್ನು ಡಿಸ್ಕಸ್ ಮಾಡೋಣ. ಈ ಕ್ವಶನ್ ಪೇಪರು ನಮಗೆ ಏನಂತಂದರೆ ಬರುವಂಥ ಮುಂದಿನ ಎಕ್ಸಾಮ್ಸ್ಗಳಿರ್ತಾವಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಟೆಸ್ಟ್ ಇರ್ಬೋದು, ಯೂನಿಟ್ ಟೆಸ್ಟ್ ದಟ್ಸ್ ವಾಟ್, ಅದ್ರ ಜೊತೆಗೆ ಮಿಡ್ ಟರ್ಮ್ ಇರ್ಬೋದು, ಇವಕ್ಕೆಲ್ಲಕ್ಕೂ ಲಿಂಕ್ ಇರೋದ್ರಿಂದ ಈ ಕ್ವಶನ್ ಪೇಪರ್ ಬಹಳನೇ ಇಂಪಾರ್ಟೆಂಟ್ ಆಗಿ ನಾವು ದೃಷ್ಟಿಯಿಂದ ಪರಿಗಣಿಸಬೇಕು. ಹಾಗಿದ್ರೆ ಫಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ. ಏನಿದೆ ಫಸ್ಟ್ ಕ್ವಶನ್ ಕೇಳಿದ್ದಾರೆ ಅಂತಂದರೆ, ಒನ್ಸ್ ಅಪಾನ್ ಅ ಟೈಮ್ ಆನ್ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್. ಹಾಗಿದ್ರೆ ಏನು ಬರಿಬೇಕು ನಾವಿಲ್ಲಿ ಅಂತಂದಾಗ, ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್ ಯಾರ ಜೊತೆ ಮಾಡ್ತಾರೆ ಅಂತಂದರೆ, ದಿಸ್ ಈಸ್ ವಾಟ್ ಹಿಯರ್ ವಾಟ್ ಹ್ಯಾವ್ ಟು ರೈಟ್ ದ ಆನ್ಸರ್ ಮ್ಯಾನ್ ಅಂತ ನಾವು ಹೇಳಬೇಕಾಗತ್ತೆ. ಓಕೆ, ಹಾಗಿದ್ರೆ ನೆಕ್ಸ್ಟ್ ಒನ್, ದ ಎಲಿಫೆಂಟ್ ಫ್ಲಂಗ್ ದ ಮ್ಯಾನ್ ಔಟ್ ಆಫ್ ದ ಹಟ್ ಆಸ್. ಹೌದಾ, ಯಾಕೆ ದ ಎಲಿಫೆಂಟು ದ ಫ್ಲಂಗ್ ದ ಮ್ಯಾನ್, ಯಾಕೆ ಮನುಷ್ಯನನ್ನು ಹೊರಗೆ ಹಾಕತ್ತೆ ಎಲಿಫೆಂಟ್ ಅಂದಾಗ, ವೆದರ್ ಹಿ ವಾಸ್ ಅಫ್ರೇಡ್ ಆಫ್ ದ ರೇನ್, ನೋ. ಹಿ ನೀಡೆಡ್ ಮೋರ್ ಸ್ಪೇಸ್ ಫಾರ್ ಹಿಸ್ ಫ್ಯಾಮಿಲಿ, ನೋ. ಹಿ ವಾಂಟೆಡ್ ಟು ಪ್ರೊಟೆಕ್ಟ್ ಹಿಸ್ ಸನ್, ಹಿ ಡಿಡ್ ನಾಟ್ ಲೈಕ್ ದ ಮ್ಯಾನ್ ಅಂತಂದಾಗ, ದಿಸ್ ಈಸ್ ವಾಟ್ ಇಯರ್ ಹಿ ವಾಂಟೆಡ್ ಟು ಪ್ರೊಟೆಕ್ಟ್ ದ ಸನ್ ಅಂತ ನಾವು ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು ದ ಎಲಿಫೆಂಟ್ ಹೂ ಇನ್ವೈಟೆಡ್ ದ ಎಲಿಫೆಂಟ್ ಇನ್ ಟು ದ ಹಟ್. ಇಲ್ಲಿ ಸ್ವಲ್ಪ ಗಮನ ಇಟ್ಬೇಕು, ಅಕಾರ್ಡಿಂಗ್ ಟು ದ ಎಲಿಫೆಂಟ್ ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ಒಮ್ಮೆ ಅದೆಲ್ಲ ಏನು ಎನ್ಕ್ವೈರಿ ಆಫ್ ಕಮಿಷನ್ ಅಪಾಯಿಂಟ್ ಆಗುತ್ತೆ. ಹೌದಾ, ಯಾರು ರೆಡಿ ಮಾಡಿರ್ತಾನೆ ಲೈನ್ ಸಜೆಷನ್ ಪ್ರಕಾರ ರೆಡಿಯಾಗಿ, ಅದಾದಮೇಲೆ ಆ ಎಲಿಫೆಂಟನ್ನು ಫಸ್ಟಿಗೆ ಕರೀತಾರೆ, ನೀನು ಏನಾದರೂ ಹೇಳಬೇಕಾ ಅಂತ ಅಂದಾಗ ಆಗ ಒಂದು ಸಜೆಷನ್ ಕೊಡುತ್ತೆ. ಏನಂತಂದರೆ, ಐ ಡಿಡ್ ನಾಟ್ ಗೋ ದೇರ್, ನಾನು ಹೋಗಿಲ್ಲ, ನೋ, ದ ಮ್ಯಾನ್ ಒನ್ಲಿ ಇನ್ವೈಟೆಡ್ ಮೀ, ದಟ್ಸ್ ದ ರೀಸನ್ ಐ ವೆಂಟ್ ದೇರ್, ಐ ಪ್ರೊಟೆಕ್ಟೆಡ್ ದ ಹರ್ಟ್ ಫ್ರಾಮ್ ದ ಹರಿಕೇನ್ ಅಂತ ಹೇಳುತ್ತೆ. ಅದಕ್ಕಾಗಿ ಇಲ್ಲಿ ಏನಂದ್ರೆ ಹೂ ಇನ್ವೈಟೆಡ್ ಅಂದರೆ ಎಲಿಫೆಂಟ್ ಪ್ರಕಾರ ಅಂದ್ರೆ ಸುಳ್ಳು ಹೇಳುತ್ತೆ. ಬಟ್ ನಾವು ನಿಜವಾಗ್ಲೂ ಏನಂದ್ರೆ ಅವನು ಏನಂದ್ರೆ ಇನ್ವೈಟ್ ಮಾಡಿರ್ಕಿಲ್ಲ ಎಲಿಫೆಂಟಿಗೆ, ಬಟ್ ಎಲಿಫೆಂಟ್ ಪ್ರಕಾರ ಅಂತ ಕೇಳ್ತಾ ಇದ್ದಾರೆ. ಅದು ಮಿಡಲ್ ಬರುತ್ತೆ. ಇಲ್ಲಿ ಜಜ್ಮೆಂಟ್ ಒಂದು ಟೈಮ್ದಲ್ಲಿ ಈ ಎಲಿಫೆಂಟನ್ನು ಫಸ್ಟ್ಗೆ ಕರೀತಾರಲ್ಲ, ಅವಾಗ ಎಲಿಫೆಂಟ್ ಹೇಳುತ್ತೆ ನಾನು ಹೋಗಿಲ್ಲ, ಹೂ ಇನ್ವೈಟೆಡ್, ಮ್ಯಾನ್ಯುವಲಿ ಇನ್ವೈಟೆಡ್. ಸೊ ಅದಕ್ಕೆ ಅಕಾರ್ಡಿಂಗ್ ಟು ದ ಎಲಿಫೆಂಟ್ ಈ ಕನ್ಸಿಡರ್ ಸೆಂಟೆನ್ಸನ್ನು ನಾವು ನೋಡ್ಕೋಬೇಕು. ಹಾಗಾಗಿ ಏನು ಮಾಡ್ಕೋಬೇಕು, ದ ಮ್ಯಾನ್ ಅಂತ ತಗೋಬೇಕಾಗತ್ತೆ. ನೆಕ್ಸ್ಟ್ ಒನ್, ದ ಜೆಂಟಲ್ಮನ್ ಆಫ್ ದ ಜಂಗಲ್ ಮಿಸ್ಟರ್ ಲೆಪೋರ್ಡ್ ವಾಸ್. ಹಾಗಿದ್ರೆ ಇದ್ರ ಪೊಸಿಷನ್ ಏನು ಅಂತಂದಾಗ ನೋಡಿ, ದಿಸ್ ಈಸ್ ವಾಟ್ ಇಯರ್ ಮಿಸ್ಟರ್ ಲೆಪೋರ್ಡ್ ಪೊಸಿಷನ್. ಇವೆಲ್ಲ ಪೊಸಿಷನನ್ನು ನಾವು ಒಂದು ಸಾರಿ ಗಮನ ಬಿಟ್ಟು ನೋಡಬೇಕು, ಯಾವ್ಯಾವ ಪೊಸಿಷನ್ ಏನೇನಿದೆ ಅಂತಂದಾಗ. ಹೌದಾ, ಯಾಕಂದರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದು ಬಹಳ ಇಂಪಾರ್ಟೆಂಟ್. ಫಸ್ಟಿಗೆ ಏನು ಕೇಳಿದ್ದಾರೆ ಅಂದರೆ, ಜೆಂಟಲ್ಮನ್ ಆಫ್ ದ ಜಂಗಲ್ ಮಿಸ್ಟರ್ ಲೆಪೋರ್ಡ್ ವಾಸ್, ಈ ಪೊಸಿಷನ್ ಇದ್ರದ್ದು ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ನಾವು ಎ ಅಂತ ತಗೋತೇವೆ. ಯಾಕಂದರೆ ಸೆಕ್ರೆಟರಿ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಹೌದಾ, ಇದಕ್ಕೆ ನಾವು ಮಿಸ್ಟರ್ ಲೆಪೋರ್ಡ್ ಅಂತ ಹೇಳ್ತೇವೆ. ಹಾಗಿದ್ರೆ ಮೆಂಬರ್ ಆಫ್ ಕಮಿಷನ್ ಆಫ್ ಎನ್ಕ್ವೈರಿ ಯಾರು, ಇವೆಲ್ಲ ಕೂಡ ಗೊತ್ತಿರಬೇಕು. ನಾವು ಚೇರ್ಮನ್ ಯಾರು, ಈ ಚೇರ್ಮನ್ ಅಂತ ಬಂದಾಗ ನಾವು ಏನು ಮಾಡ್ಕೋತೇವೆ, ಸೊ ಇನ್ನೊಂದು ವಸ್ತುಸ್ಥಿತಿಗಳ ಬಗ್ಗೆ ಕೂಡ ನಾವು ನೋಡಬೇಕು. ಹೌದಾ, ಸೊ ಹಿಯರ್ ನೋಡಿ, ಮಿಸ್ಟರ್ ರಿಟೈರ್ಡ್ ಆನರೇಬಲ್ ಮಿಸ್ಟರ್ ಫಾಕ್ಸ್. ನೋಡಿ, ಮಿಸ್ಟರ್ ಫಾಕ್ಸ್ ಯಾರು ಚೇರ್ಮನ್ ಅಂತ ಹೇಳ್ತೇವೆ. ಇವೆಲ್ಲ ಕೂಡ ನಮಗೆ ಗೊತ್ತಿರಬೇಕು. ದ ರಿಟೈರ್ಡ್ ಮಿಸ್ಟರ್ ಫಾಕ್ಸ್, ಹಿ ಈಸ್ ಅ ಚೇರ್ಮನ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ. ನೋಡಿ, ಸೊ ಹಾಗಿದ್ರೆ ನಾವು ಲೆಪೋರ್ಡ್ ಏನಂದರೆ ಸೆಕ್ರೆಟರಿ ಅಂತ ಹೇಳ್ತೀವಿ. ಇನ್ನು ಮೆಂಬರ್ ಸಾಕಷ್ಟು ಬರುವಂಥ ವ್ಯಕ್ತಿಗಳು. ನೆಕ್ಸ್ಟು, ದಿಸ್ ಇಸ್ ವಾಟ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ವಿತ್ ರೆಫರೆನ್ಸ್ ಟು ದ ಜೆಂಟಲ್ಮನ್ ಆಫ್ ದ ಜಂಗಲ್ ಅಂತಂದಾಗ ಯಾವುದು ನಿಜವಾಗ್ಲೂ ಕರೆಕ್ಟಾಗಿರೋದು ಅಂತಂದರೆ, ದ ಮ್ಯಾನ್ ವಾಸ್ ಇನ್ಕ್ಲೂಡೆಡ್. ಇಲ್ಲೇನು ಕೇಳಿದ್ದಾರೆ, ಈಸ್ ಟ್ರೂ ಅಂತ ಕೇಳಿದ್ದಾರೆ. ಮ್ಯಾನ್ ವಾಸ್ ಇನ್ಕ್ಲೂಡೆಡ್, ನೋ, ಹಿ ವಾಸ್ ನಾಟ್ ಇನ್ಕ್ಲೂಡೆಡ್. ಹಾಗಿದ್ರೆ ಇದು ತಪ್ಪು. ದ ಎಲಿಫೆಂಟ್ ವಾಸ್ ಪನಿಷ್ಡ್ ಫಾರ್ ಹಿಸ್ ಆ್ಯಕ್ಷನ್ಸ್, ನೋ. ದ ಮ್ಯಾನ್ ವಾಸ್ ಕಂಪನ್ಸೇಟ್ ಫಾರ್ ಹಿಸ್ ಲಾಸ್, ನೋ. ದ ಎಲಿಫೆಂಟ್ ಪ್ರೊವೈಡೆಡ್ ಲಂಚ್ ಫಾರ್ ದ ಮೆಂಬರ್ಸ್ ಆಫ್ ದ ಕಮಿಷನ್. ಇದರಲ್ಲಿ ಇದೊಂದೇ ಕರೆಕ್ಟ್ ಆಗುತ್ತೆ. ಇದಕ್ಕಾಗಿ ಇದೊಂದೇ ಟ್ರೂ ರಿಲೇಟೆಡ್ ಟು ಯಾರ್ ದ ಲೆಸನ್. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ಸನ್ನು ನಾವು ಹೋದಾಗೆ ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಅಂತ ಕೇಳ್ತಾರೆ. ನೋಡಿ, ಏನು ತಗೋಬೇಕು ನಾವು ಅಂತಂದಾಗ, ಸೊ ದ ಲೈನ್ ಅಪಾಯಿಂಟೆಡ್ ಕಮಿಷನ್ ಆಫ್ ಎನ್ಕ್ವೈರಿ ಆ್ಯಂಡ್ ಥ್ಯಾಂಕ್ ಫಾರ್ ಎಸ್ಟಾಬ್ಲಿಷಿಂಗ್ ಫ್ರೆಂಡ್ಶಿಪ್ ವಿತ್ ಪೀಪಲ್. ದ ಮ್ಯಾನ್ ಪ್ರೊಟೆಸ್ಟೆಡ್, ದ ಮ್ಯಾನ್ ವಾಸ್ ವೆರಿ ಪ್ಲೇಸ್ಡ್, ನೋ ಒನ್. ಓಕೆ, ಇದು ಫಸ್ಟಿಗೆ ಬಂತು, ಇದನ್ನು ಫಸ್ಟಿಗೆ ತಗೊಳ್ಳೋಣ. ಇನ್ನು ಸೆಕೆಂಡ್ ಬಂದಾಗ ನಾವು ಏನು ಮಾಡ್ಕೊಳ್ತೀವಿ ಅಂತಂದಾಗ, ದಿಸ್ ಈಸ್ ವಾಟ್. ಓಕೆ, ಸೊ ಥರ್ಡ್ ಒನ್ ನೋಡಿ,
ನೋ ದ ಮ್ಯಾನ್ ವಾಸ್ ವೆರಿ ಪ್ಲೈಸ್ಡ್ ಬೈ ದ ಕಿಂಗ್ ಆಫ್ ದ ಜಂಗಲ್. ಸೊ ಸೆಕೆಂಡ್ ಒನ್ ಇದನ್ನ ತಗೊಳ್ತೇವೆ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಕೊಳ್ತೇವೆ, ನೋ ಒನ್ ಫ್ರಮ್ ದ ಮ್ಯಾನ್ ಸೈಡ್ ವಾಸ್ ಇನ್ಕ್ಲೂಡ್ ಇನ್ ದ ಕಮಿಷನ್ and the man protested and wanted to include in the commission as a member of this. ಈ ರೀತಿ ತಗೋತೇವೆ 1 4 3 4. ಹಾಗಿದ್ರಲ್ಲಿ ಯಾವುದಿದೆ ಅಂತಂದಾಗ we can say 1 next to this is what, okay, 3, this is what next ಇದು ಲಾಸ್ಟಕ್ಕೆ 1. ಓಕೆ, ಆನ್ಸರನ್ನು ನೋಡೋಣ. ಫಸ್ಟ್ ಒನ್ ಯಾವುದು ತಗೋತೆ ಇದೇ ಹಾಕ್ತೇವೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಆಗಿ ಇಲ್ಲಿ 3ನ ತಗೋತೀವಿ, ಥರ್ಡ್ ಆಗಿ ಇಲ್ಲಿ ಬರುತ್ತೆ, ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ವಾಟ್ ಇಯರ್, ಫೋರ್ತ್ ಒನ್ ಆಗಿ ಸೆಕೆಂಡ್ ಅಂತ ಮಾಡ್ಕೊಳ್ತೀವಿ. ಹಾಗಿದ್ರೆ ಇಲ್ಲಿ ಯಾವ್ದು ತಗೋಬೋದು ನಾವು, 1 2 ಇದನ್ನೇ ತಗೊಳ್ಳೋಣ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಇಲ್ಲಿ ಸೆಕೆಂಡ್ ಅಂತ ಕೊಡಬೇಕು. ಓಕೆ, ಸೊ ಇದು ಬಿಡಿ, ಇದನ್ನ ಬೇಡ. ಇಲ್ಲಿ ನೋಡಿ, ಇದು ದಿಸ್ ಇಸ್ ವಾಟ್ ಹ್ಯಾವ್ ಟೇಕನ್, ಯಾಕಂದ್ರೆ ಇದನ್ನು ಸ್ವಲ್ಪ ಆಮೇಲೆ ಗಮನ ಬಿಟ್ಟು ನೋಡ್ಕೋಗಿ ಬರುತ್ತೆ. ಫಸ್ಟ್ ಒನ್ ದ ಲೈನ್ ಅಪಾಯಿಂಟೆಡ್ ಒಂದು, ಸೆಕೆಂಡ್ ಒನ್ ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ ಬೈ ದ ಕೈಂಡ್ ಆಫ್ ದ ವರ್ಡ್ಸ್, ಸೆಕೆಂಡ್ ಒನ್. ಥರ್ಡ್ ಒನ್ ನೋ ಒನ್ and the man protested and wanted to include the commission of. So 1 4 2 3 ಈ ರೀತಿ ತಗೋಬೇಕು. ಇದರಲ್ಲಿ ಯಾವ್ದು ಆಪ್ಷನ್ಸ್ನ ತಗೊಂಡು ನಾನು ನೋಡ್ಕೋಬೇಕಾಗತ್ತೆ, ನೀವು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ತಾ ಹೋಗಿ. ಫೈನ್. ಹಾಗಿದ್ರೆ ನೆಕ್ಸ್ಟ್ ನೋಡ್ಕೊತ ಹೋಗೋಣ ಏನಿದೆ ಅಂತೇಳಿ. ಹೌ ಡಿಡ್ ದ ಮ್ಯಾನ್ ಅಲ್ಟಿಮೇಟ್ಲಿ ರಿಸಾಲ್ವ್ ದ ಕಾನ್ಫ್ಲಿಕ್ಟ್ ವಿತ್ ದ ಅನಿಮಲ್ಸ್ ಇನ್ ದ ಜೆಂಟಲ್ಮನ್ ಆಫ್ ದ ಜಂಗಲ್ ಅಂತ ಹೇಳ್ತೀವಿ. ಸೆವೆಂತ್ ಒನ್ ಬಂದಾಗ ನೆಗೋಷಿಯೇಟ್, ಸಾರ್ಟ್, ಬರ್ನ್ ಡೌನ್. ಓಕೆ, ಹೇಗೆ ಪ್ರಾಬ್ಲಮ್ನ ಕಾನ್ಫ್ಲಿಕ್ಟನ್ನು ಸಾಲ್ವ್ ಮಾಡ್ತಾನೆ ಅಂತಂದ್ರೆ ಹಿ ಬರ್ನ್ ಡೌನ್ ದ ಡಿಸ್ಟ್ರಾಯಿಂಗ್ ಆಲ್ ದ ಅನಿಮಲ್ಸ್ ಅಂತ ತಗೋತೀವಿ. ಸೊ ದಿಸ್ ಈಸ್ ದ ಆನ್ಸರ್. ದ ಸ್ಪೀಕರ್ ಆಫ್ ದ ಪೋಯಮ್ ದ ಸ್ಕೂಲ್ ಬಾಯ್ ಈಸ್, ಯಾರು ಇಲ್ಲಿ ಸ್ಕೂಲ್ ಬಾಯ್ ಅಂತಂದಾಗೆ ದಿಸ್ ಈಸ್ ವಾಟ್ ಇಯರ್ ಪೇರೆಂಟ್ಸ್, ಟೀಚರ್, ಏನು ದ ಸ್ಕೂಲ್ ಬಾಯ್ ಹಿಂಗೆಲ್ಲ ಕೇಳ್ತಾರೆ. ಹಾಗಿದ್ರೆ ನಾವು ಟೆಕ್ಸ್ಟ್ ಬುಕ್ ಅನ್ನು ನೋಡ್ತಾ ಹೋದಾಗ ನಮಗೆ ಗೊತ್ತಾಗ್ಬಿಡುತ್ತೆ ಸ್ಕೂಲ್ ಬಾಯ್ ಅಂತಂದ್ರೆ ದೇ ಹ್ಯಾವ್ ಆಲ್ರೆಡಿ ಮೆನ್ಷನ್ಡ್ ದ ಸ್ಕೂಲ್ ಬಾಯ್ ಅಂತ ಕೊಟ್ಟಿದ್ದಾರೆ. ಅದರಾಗಿದ್ರೆ ಆನ್ಸರ್ ಬಂದ್ಬಿಟ್ಟು ನಾವು ಸ್ಕೂಲ್ ಬಾಯ್ ಅಂತ ತಗೋತೀವಿ, ಹೌದಾ. ಬಟ್ ಪೋಯೆಟ್ ಅಂತ ಕನ್ಸಿಡರ್ ತಗೋತೀವಿ, ಬಟ್ ಇಲ್ಲಿ ರೆಫರೆನ್ಸ್ ನಾವು ತಗೊಂಡಿದ್ದು ಸ್ಕೂಲ್ ಬಾಯ್ ಅಂತ ತಗೋತೀವಿ. ಹೀಗಾಗಿ ಸ್ಕೂಲ್ ಬಾಯ್ನೇ ತಗೋಬೇಕು. ಡ್ಯಾಶ್ ಲವ್ಸ್ ಟು ರೈಸ್ ಇನ್ ದ ಸಮ್ಮರ್ ಮಾರ್ನಿಂಗ್, ಯಾರು ಅಂತಂದಾಗ ಅಗೇನ್ ವಿ ವಿಲ್ ಥಿಂಕ್ ವಾಟ್ ಇಯರ್ the school boy only, not the teacher. B. And 10th ಬಂದ್ಬಿಟ್ಟು ಏನು ಕೇಳಿದಾರೆ ನೋಡಿ, what drives away the joy of the boy in the poem ಅಂತ ಬಂದಾಗ 10th ಒನ್ ನಾವೇನು ಮಾಡ್ಕೋಬೇಕು, ಓಕೆ ದಿಸ್ ಒನ್, the drives away, the school drives away the joy of the boy in the poem. This is we have to take, ಹೌದಾ. ಸ್ವಲ್ಪ ಇದನ್ನು ಇನ್ನೂ ಸ್ವಲ್ಪ ನಾವು ನೋಡ್ಕೊಳ್ಳಿ. ಈ ರೀತಿ ಬಂದಾಗ ನಾವು ಹೇಗೆ ಬರಿಬೇಕು ಅನ್ನೋದ ಬಗ್ಗೆ ಗಮನ ಇರಬೇಕು. ಓಕೆ, ಸೊ ಇದು ಸ್ವಲ್ಪ ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಅಂತ ಕೇಳಿದ್ದಾರೆ. ಫಸ್ಟಿಗೆ ಏನಾಗುತ್ತೆ ಅಲ್ಲಿ ಅಂತಂದಾಗ ದ ಲೈನ್ ಅಪಾಯಿಂಟೆಡ್, ಇದು ಸ್ವಲ್ಪ ಚರ್ಚೆ ಮಾಡೋಣ. ಲೈನ್ ಅಪಾಯಿಂಟೆಡ್ ಮಾಡ್ಕೊಳ್ಳುತ್ತೆ, ಅದಾದಮೇಲೆ ಲೈನ್ ಹೇಳುತ್ತೆ ಅದ್ರ ಬಗ್ಗೆ ಏನಂದ್ರೆ ನಮ್ಮ ಕಮಿಷನ್ ಹೀಗಿದೆ, ನಿನ್ನ ಜಜ್ಮೆಂಟೇ ಸಿಗತ್ತೆ ಅದಂತ ಅಂದಾಗ ಕೊನೆಗೆ ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ ಬೈ ದ ಕಿಂಗ್ ಆಫ್ ದ ಜಂಗಲ್, ಇದು ಎರಡನೇ ತಗೋತೀವಿ. ಇದಾದ್ಮೇಲೆ ಏನಾಗುತ್ತೆ ಅಂದರೆ ಆಮೇಲೆ ನೋಡ್ತಾನೆ ಬಟ್ ಯಾವ ವ್ಯಕ್ತಿ ಕೂಡ ಇರೋದಿಲ್ಲ. ಹೀಗಾಗಿ ನೋ ಮ್ಯಾನ್ ಫ್ರಮ್ ಹಿ ಸೈಡ್ ಇನ್ಕ್ಲೂಡ್ ಇನ್ ದ ಕಮಿಷನ್. ಸೊ ಇದನ್ನು ನೋಡಿಕೊಂಡು ದ ಮ್ಯಾನ್ ಪ್ರೊಟೆಸ್ಟೆಡ್ ಆ್ಯಂಡ್ ವಾಂಟೆಡ್ ಟು ಇನ್ಕ್ಲೂಡ್ ಇನ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಟೇಕ್, ಹೌದಾ. ಹೀಗಾಗಿ ನಾವೇನು ಮಾಡ್ಕೊಳ್ಬೇಕು, ಫಸ್ಟಿಗೆ ಫಸ್ಟ್ ಅಂತ ಬರುತ್ತೆ, ಆಮೇಲೆ ಸೆಕೆಂಡ್ ಸೀಕ್ವೆನ್ಸಲ್ಲಿ ಯಾವ್ದು ಮಾಡ್ಕೊಳ್ತೇವೆ 3 ಇಲ್ಲಿ ಬರುತ್ತೆ, ಹೌದಾ. ಓಕೆ, ಆಮೇಲೆ ನೆಕ್ಸ್ಟ್ ಏನು ಮಾಡ್ಕೊಳ್ತೇವೆ ದಿಸ್ ಈಸ್ ವಾಟ್ ಇಯರ್ ಆ್ಯಂಡ್ ದ ಲಾಸ್ಟ್ ಒನ್. ಈ ರೀತಿ ಸೀಕ್ವೆನ್ಸ್ ಇರುವಂಥ ಆನ್ಸರ್ಸನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಓಕೆ ಫೈನ್. ಸೊ ನೆಕ್ಸ್ಟ್ ವಿಲ್ ಮೂವ್ ಟುವರ್ಡ್ಸ್ ದಿಸ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಕೇಳಿದ್ದಾರೆ. ಇಲ್ಲಿ ಅಂಬ್ರೆಲಾ ಎಲ್ಲರಿಗೂ ಗೊತ್ತಿರೋದು. ಅಂಬ್ರೆಲಾ ಬಂದಾಗ ನಾವೇನು ಮಾಡ್ಕೊಳ್ತೀವಿ ಆ್ಯನ್ ಅಂತ ಬರ್ಕೋತೀವಿ. ಇಲ್ಲ ರೈನ್ ಕೋಟ್ ಅಂತ ಬಂದಾಗ ಒನ್ಲಿ ಒನ್ ಇರೋದ್ರಿಂದ ರೈನ್ ಕೋಟ್ ಅಂತ ಹಾಕೋತೀವಿ. ನೆಕ್ಸ್ಟ್ ಒನ್ ವಿ ಸಾ ಯುರೋಪಿಯನ್ ಟೂರಿಸ್ಟ್. ಇಲ್ಲಿ ಯುರೋಪಿಯನ್ ಅಂತ ಅಂದ್ಕೊಂಡು ನಾವೇನಾದರೂ ಆ್ಯನ್ ಬರೆದ್ವಿ ಅಂದರೆ ತಪ್ಪಾಗತ್ತೆ. ಇಲ್ಲಿ ಏನು ಬರಿಬೇಕು ಅಂತಂದರೆ ಯುರೋಪಿಯನ್ ಪ್ರೊನೌನ್ಸಿಯೇಷನ್ ಹೆಂಗೆ ಮಾಡ್ಕೊಳ್ತೀವಿ ನಾವಿಲ್ಲಿ ಈ ರೀತಿ ತಗೋತೀವಿ. ವಾಯ್ ಅಂದರೆ
ಕಾನ್ಸನೆಂಟು, ಅದಕ್ಕೆ ನಾವು ಏನು ಮಾಡ್ಕೋಬೇಕು, ಎ ಅಂತ ಬಳಕೆ ಮಾಡ್ಕೋಬೇಕು. ಸೊ ಇಲ್ಲಿ ಅ ಯುರೋಪಿಯನ್. ನಿಯರ್ ಆನಿಷನ್ ಫೋರ್ಟ್ ಐತೆ, ಇಲ್ಲಿ ಆಸ್ ಯೂಶುವಲ್ ಆಗಿ ಆನ್ ಅಂತ ಬರೀತೇವೆ. ನೆಕ್ಸ್ಟ್ ಒನ್, ರಾಧಾ ಈಸ್ ಆನೆಸ್ಟ್ ವುಮನ್ ಅಂತ ಇದೆ. ಇಲ್ಲಿ ಆನೆಸ್ಟ್ ಅಂದರೆ ಎಚ್ ಅಂತ ಹೇಳ್ಕೊಂಡು ನಾವೇನಾದರೂ ಎ ಅಂತ ಬರೆದು ತಪ್ಪಾಗತ್ತೆ, ಬರೀಬಾರ್ದು. ಇಲ್ಲಿ ಎಚ್ ಸೈಲೆಂಟ್ ಆಗಿದೆ, ಆನೆಸ್ಟ್ ಪ್ರೊನೌನ್ಸಿಯೇಷನ್ ಮಾಡ್ಕೊಳ್ತೀವಿ, ಹೀಗಾಗಿ ಆನ್ ಅಂತ ಬರೀತೇವೆ. ಹೌದಾ? ಅದೇ ಹೋದಾಗ ಆನೆಸ್ಟ್ ವುಮನ್ ವಿತ್ ಯುನಿಕ್ ಅಂತ ಇದೆ ನೋಡಿ. ಅಗೇನ್ ಯುನಿಕ್ ಅಂತಂದ್ರೆ ಮತ್ತೆ ಪ್ರೊನೌನ್ಸಿಯೇಷನ್ ವಾಯ್ ಯು ಅಂತ ಮಾಡ್ಕೊಳ್ತೀವಿ. ದಿಸ್ ಈಸ್ ವಾಟ್ ಇಯರ್ ವಾಯ್ ಯು ಪ್ರೊನೌನ್ಸಿಯೇಷನ್. ಹೀಗಾಗಿ ವಾಯ್ ಅಂದ್ರೆ ಕಾನ್ಸನೆಂಟ್, ಅಗೇನ್ ಏನು ಬರೀತೇವೆ ಇಲ್ಲಿ ಎ ಅಂತ ಬರೀತೀವಿ. ಓಕೆ. ರಾಮ ಈಸ್, ಇಲ್ಲಿ ಎಲ್ಡೆಸ್ಟ್ ಅಂತ ಇದೆ. ಎಲ್ಡೆಸ್ಟ್ ಅಂದ್ರೆ ಏನು ಬರಿಬೇಕು ಆರ್ಟಿಕಲ್ ಅಂತಂದ್ರೆ ಇದು ಯಾವುದ್ರಲ್ಲಿ ಹೋಗುತ್ತೆ ಅಂದ್ರೆ ಸೂಪರ್ಲೇಟಿವ್ ಡಿಗ್ರೀಸ್ ಅಂತ ಬರೀತೇವೆ. ಫಾರ್ ಎಕ್ಸಾಂಪಲ್ ನೋಡಿ, ಬಿಗ್, ದೆನ್ ಬಿಗ್ಗರ್, ದೆನ್ ಬಿಗ್ಗೆಸ್ಟ್, ಈ ರೀತಿ ಬರುವಂಥವು. ಇಲ್ಲಿ ಬಿಗ್ಗೆಸ್ಟ್ಗಿಂತ ಮುಂಚೆ ನಾವೇನಿಸ್ತೇವೆ ದ ಅಂತ ಹಾಕೋತೇವೆ. ಹಾಗಿದ್ರೆ ಇಲ್ಲಿಯೂ ಕೂಡ ಅದೇ ರೀತಿ ದ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಯಾಕಂದ್ರೆ ಇದು ಸೂಪರ್ಲೇಟಿವ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ದಲ್ಲಿ ಬರುವಂಥ ಕಾನ್ಸೆಪ್ಟ್. ಅಂಡ್ ಹಿ ಹ್ಯಾಸ್, ಇಲ್ಲಿದೆ MBA ಅಂತಿದೆ. MBA ಅಂದ್ರೆ ಏನು ಮಾಡ್ಕೋಬೇಕು, ಇದಕ್ಕೆ ನಾವು ಅಕ್ರೋನಿಮ್ಸ್ ಅಂತ ಹೇಳ್ತೀವಿ, ಶಾರ್ಟ್ ಫಾರ್ಮ್. MBA ಇದನ್ನು ನಾವೇನು ಮಾಡ್ಕೋದು, ಎಂ ಕ್ಯಾಪಿಟಲ್ ಇರೋದ್ರಿಂದ ಎ ಅಂತ ತಗೋತೀವಿ. ಎ ದಿಸ್ ಇಸ್ ನನ್ ಅದರ್ ದೆನ್ ವಿ ಹ್ಯಾವ್ ಟು ಟೇಕ್ ಆನ್ MBA. ಫಾರ್ ಎಕ್ಸಾಂಪಲ್ ಇದೆಷ್ಟೋ ಎಕ್ಸಾಂಪಲ್ಗಳು ಬರಬಹುದು. ಫಾರ್ ಎಕ್ಸಾಂಪಲ್ LLB, ಆನ್ LLB ನೋಡಿ ಹೇಗೆ ಬರುತ್ತೆ. MA, ಆನ್ MA, ಈ ರೀತಿ ನಾವು ತಗೊಳ್ಳುವಂಥ ಕಾನ್ಸೆಪ್ಟು. NCC ಆಫೀಸರ್ ಅಂತ ಬರುತ್ತೆ, ಅದಕ್ಕೆ ನಾವು ಆನ್ NCC. ಈ ರೀತಿ ನಾವು ಸೆಂಟೆನ್ಸ್ಗಳನ್ನ ನಾವು ಆರ್ಟಿಕಲ್ಸ್ಗಳ ಮುಂಚೆ ಏನು ಬರುತ್ತೆ ಅಂತ ತಿಳ್ಕೊಂಡು ಬಳಕೆ ಮಾಡ್ಕೋಬೇಕಾಗತ್ತೆ. ಫೈನ್. ನೆಕ್ಸ್ಟ್ ಬಂದ್ಬಿಟ್ಟು ದ ಟೈಟಲ್ ಏನು ಕೊಟ್ಟಿದ್ದಾರೆ ಅಂದರೆ ಅಪ್ರೋಪ್ರಿಯೇಟ್ ಪ್ರೆಪೋಸಿಷನ್ಸ್ ಅನ್ನು ಕೇಳಿದ್ದಾರೆ. ಪ್ರೆಪೋಸಿಷನ್ಸ್ ಅಂದರೆ ಏನು ನಿಮ್ಗೆ ಗೊತ್ತಿದೆ. ಓಕೆ, ನೌನ್ಗಿಂತ ಮುಂಚೆ ಏನಿರುತ್ತಲ್ಲ, ಏನು ಬಳಕೆ ಮಾಡ್ಕೊಳ್ತೇವಲ್ಲ ಅದಕ್ಕೆ ನಾವು ಪ್ರೆಪೋಸಿಷನ್ಸ್ ಅಂತ ಹೇಳ್ತೇವೆ. ಬಿಫೋರ್ ನೌನ್ ವಾಟ್ ಎವರ್ ಯು ಆರ್ ಯೂಸಿಂಗ್ ಇಟ್ ಇಸ್ ಕಾಲ್ಡ್ ಆಸ್ ಪ್ರೆಪೋಸಿಷನ್. ಹಾಗಿದ್ರೆ ಯಾವ್ಯಾವು ಅಂತ ಇನ್, ಇಂಟು, ಬಿಲೋ, ಅಪಾನ್, ಅಂಡರ್, ಥ್ರೂ, ಫ್ರಾಮ್, ಇವೆಲ್ಲಕ್ಕೂ ನಾವು ಹೇಳ್ತೀವಿ. ಹಾಗಿದ್ರಲ್ಲಿ ಆನ್ಸರ್ ಬಂದ್ಬಿಟ್ಟು ನಾವೇನು ಮಾಡ್ಕೊಳ್ತೇವೆ, ಚಿಲ್ಡ್ರನ್ ಗ್ಯಾದರ್ಡ್ ಅಂತ ಬಂದಾಗ ಫಸ್ಟ್ ಒನ್ ಅಂಡರ್ ಅಂತ ತಗೋತೇವೆ. ನೆಕ್ಸ್ಟು ದ ಲಾರ್ಜ್ ಟ್ರೀ, ಎದಕ್ಕೆ, ಟು ಲಿಸನ್ ಟು ದ ಟೀಚರ್ ಸ್ಟೋರಿ. ಆಫ್ಟರ್ ಸ್ಟೋರಿ ಎಂಡೆಡ್ ದೇ ರಿಟರ್ನ್ ಟು. ಅಗೇನ್ ಮತ್ತೆ ಇನ್ನೊಂದು ಮಾಡ್ಕೊಳ್ತೇವೆ, ಇಲ್ಲಿ 2, 3 ಎರಡು ಕೂಡ ಬರ್ತವೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಅಂಡರ್ ಅಂತ ಬರಿತೀವಿ, ಸೆಕೆಂಡ್ ಒನ್ 2 ಅಂತ ಬರೀತೇವೆ, ಮತ್ತೊಮ್ಮೆ ಕೂಡ ಇಲ್ಲಿ 2 ಅಂತ ಬರುತ್ತೆ. ಯಾಕಂದ್ರೆ ಆಫ್ಟರ್ ಸ್ಟೋರಿ ಎಂಡ್ ದೇ ರಿಟರ್ನ್ ಫ್ರಾಮ್ ದ ಕ್ಲಾಸ್ ಹ್ಯಾಪಿಲಿ, ಇಲ್ಲ ರಿಟರ್ನ್ ಟು ಕ್ಲಾಸ್ ಹ್ಯಾಪಿ. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಟೇಕ್ ನೋಡಿ, ಟೂ ಟೈಮ್ಸ್ ಬರುತ್ತೆ. ನೆಕ್ಸ್ಟ್ ಒನ್, ರವಿ ಪ್ಲೇಸ್ಡ್ ಹೀಸ್ ಬುಕ್ಸ್. ಎಲ್ಲಿ ಅಂತಂದಾಗ ನಾವಿಲ್ಲಿ ಆನ್ ಅಂತ ತಗೋತೇವೆ. ಆನ್ ದ ಟೇಬಲ್ ಯಾವಾಗ, ಬಿಫೋರ್ ಸ್ಟಾರ್ಟಿಂಗ್ ಹಿಸ್ ಹೋಮ್ವರ್ಕ್. ಲೇಟರ್ ಹಿ ವೆಂಟ್ ಟು ದ ಪ್ಲೇ ಗ್ರೌಂಡ್, ಓಕೆ, ಟು ಪ್ಲೇ ಕ್ರಿಕೆಟ್. ಇಷ್ಟು ಬರೆದ್ರೆ ಅಗೇನ್ ಯು ವಿಲ್ ಗೆಟ್ 3 ಮಾರ್ಕ್ಸ್. ಸ್ವಲ್ಪ ಇದ್ರ ಬಗ್ಗೆ ಕೂಡ ಗಮನ ಇರಲಿ ಅನ್ನೋ ವಿಚಾರ. ಅಂಡ್ ದ ಲಾಸ್ಟ್ ಒನ್, ದ ಕ್ಯಾಟ್ ಜಂಪ್ಡ್ ಅಂತಿದೆ. ಇಲ್ಲಿ ನಾವು ಏನು ಬರಿಬೇಕು, 2 ಓವರ್ ಇಂಟು ಎಲ್ಲ ಅದಾವೆ, ಇಲ್ಲಿ ಓವರ್ ಅಂತ ತಗೋತೇವೆ. ಯಾಕಂದರೆ ಓವರ್, ಇಲ್ಲಿ ವಾಲ್ ಏನಾದರೂ ಇತ್ತಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಟು ಹಿಂಗೆ ಜಂಪ್ ಆಗುತ್ತೆ, ಹೌದಾ, ಅದಕ್ಕೆ ನಾವು ಓವರ್ ಅಂತ ಬರಿಬೇಕು. ಆ್ಯಂಡ್ ರ್ಯಾನ್ ಅಂತ ಬಂದಾಗ ರ್ಯಾನ್ ಇಂಟು ಅಂತ ತಗೋತೇವೆ, ಸೆಕೆಂಡ್ ಒನ್. ಸೊ ದಿಸ್ ಈಸ್ ವಾಟ್ ರ್ಯಾನ್ ಇಂಟು. ಫೈನಲಿ ಇಟ್ ಕೇಮ್ ಬ್ಯಾಕ್ ಟು ದ ಹೌಸ್. ಸೊ ಈ ರೀತಿ ನಾವು ಬರಿಬೇಕಾಗಿತ್ತು. ನೆಕ್ಸ್ಟ್ ಬಂದ್ಬಿಟ್ರೆ ನಮ್ಗೇನು ಕ್ವಶನ್ಸ್ ಕೇಳಿದ್ದಾರೆ ಅಂದರೆ, ನೇಮ್ ಎನಿ 2 ಮೆಂಬರ್ಸ್ ಅಪಾಯಿಂಟೆಡ್ ಟು ದ ಕಮಿಷನ್ ಆಫ್ ಎನ್ಕ್ವೈರಿ. ಹೌದಾ, ಅಲ್ಲಿ ಸಾಕಷ್ಟು ಮೆಂಬರ್ಸ್ ಬರುತ್ತಾರೆ, ಹೌದಾ. ಹಾಗಿದ್ರೆ ಯಾವುದಾದ್ರೂ 1-2 ಬರೀರಿ ಅಂತಂದಾಗ ನಾವು ಏನು ಮಾಡ್ಕೋಬಹುದು. ಫಸ್ಟ್ ಆಫ್ ಆಲ್ ಮಿಸ್ಟರ್ ರೈನೋಸಾರಸ್ ಅಂತ ಕೂಡ ಬರೀಬೋದು. ಹಾಗಿದ್ರೆ ಸ್ವಲ್ಪ ಸ್ಪೆಲ್ಲಿಂಗ್ಗಳ ಬಗ್ಗೆ ಗಮನ ಇರಲಿ ನೀವು ಎಕ್ಸಾಮ್ದಲ್ಲಿ ಬರೀಬಹುದು ಅಂತ ಅನ್ನೋದು. ಹಾಗಿದ್ರೆ ನೆಕ್ಸ್ಟ್ ಮಿಸ್ಟರ್ ಬಫೆಲೋ ಬರ್ಬೋದು, ಆಮೇಲೆ ಮಿಸ್ಟರ್ ಅಲಿಗೇಟರ್ ಅಂತ ಕೂಡ ಬರ್ಬೋದು. ಇವೆಲ್ಲನೂ ಕೂಡ ನೀವು ಯಾವುದಾದ್ರೂ 1-2 ಅನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಆಮೇಲೆ ಮಿಸ್ಟರ್ ಫಾಕ್ಸ್, ಮಿಸ್ಟರ್ ದ ಲೆಪರ್ಡ್, ಇವು ಯಾವುದಾದ್ರೂ ಕೂಡ ನೀವು ಬರೀಬೋದು. ನೆಕ್ಸ್ಟ್ ಒನ್, ವಾಟ್ ಡಿಡ್ ದ ಕಿಂಗ್ ಆಫ್ ದ ಜಂಗಲ್ ವಾಂಟ್ ಟು ಹ್ಯಾವ್ ಇನ್ ಹಿಸ್ ಕಿಂಗ್ಡಮ್. ಏನು ಬೇಕಾಗಿರುತ್ತೆ ಆ ಕಿಂಗ್ ಅಂತಂದ್ರೆ, ಇಲ್ಲಾಂದ್ರೆ ಹಿ ವಾಂಟೆಡ್ ಟು ಹ್ಯಾವ್ ವಾಟ್ ಇಯರ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ. ದ ಕಿಂಗ್ ವಾಂಟೆಡ್ ಟು ಹ್ಯಾವ್ ವಾಟ್ ಇಯರ್ ಪೀಸ್
ಆ್ಯಂಡ್ ಟ್ರ್ಯಾಂಕ್ಯುಲಿಟಿ ಅಂತ ಇರ್ತಾರೆ. ಇದ್ರ ಬಗ್ಗೆ ಸ್ಪೆಲ್ಲಿಂಗ್ ಕೂಡ ತಮಗೆ ಕ್ಲಾರಿಟಿ ಇರಲಿ ಅನ್ನೋ ವಿಚಾರ. ಟ್ರ್ಯಾಂಕ್ಯುಲಿಟಿ. Fine. So the king wanted peace and tranquility from the from in his kingdom ಅಂತ ಬರೀಬಹುದು. Next one, what kind of hut did the man build finally? So ಕೊನೆಗೆ ಆ ಮ್ಯಾನ್ ಏನ್ ಮಾಡ್ತಾನೆ, ಒಂದು ಹಟ್ಟನ್ನ ಬಿಲ್ಡ್ ಮಾಡ್ತಾನೆ. ಅದು ಯಾವ ರೀತಿ ಇರುತ್ತೆ ಅಂತಂದಾಗ ನಿಮ್ಗೆಲ್ಲ ಗೊತ್ತಾಗುತ್ತೆ. ದಿಸ್ ಈಸ್ ವಾಟ್ ಇಯರ್ he built, what year, bigger. He built a bigger, ನೋಡಿ, bigger and ಇನ್ನೊಂದು better hut. Better hut. The reason is all the animals could gather there. So when they gathered, they started to fight over there. So at the same moment, what he has done, they were engrossed in the fighting. He immediately set the fire to the hut. ನೋಡಿ, ಈ ರೀತಿ ಕೊನೆಗೆ ಕೂಡ ಎಂಡ್ ಆಗತ್ತೆ. ಬಟ್ ನಮಗೆ ಅವ್ರಿಗೆ ಏನು ಹೇಳ್ತೀನಿ, ವಾಟ್ ಕೈಂಡ್ ಆಫ್ ಹಟ್ ಅಂತಂದ್ರೆ ಅ ಬಿಗ್ಗರ್ ಆ್ಯಂಡ್ ಬೆಟರ್ ಹಟ್ ಅಂತಂದ್ರೆ ಸಾಕು ಅನ್ನೋ ವಿಚಾರ ನಮಗೆ. ಹಾಗಿದ್ರೆ ಇನ್ನು ಕೆಲವೊಂದನ್ನು ಏನು ಮಾಡಿದ್ದಾರೆ ಅಂತಂದರೆ, ಹಿ ಹ್ಯಾಸ್ ಗಿವನ್ ಸಮ್ 3 marks ಕ್ವಶನ್ಸ್ ಕೂಡ ಕೊಟ್ಟಿದ್ದಾರೆ. ಡಿಸ್ಕ್ರೈಬ್ ಸರ್ಕಮ್ಸ್ಟಾನ್ಸಸ್ ದ ಲೆಟ್ ಅಪಾಯಿಂಟ್ಮೆಂಟ್ ಆಫ್ ಕಮಿಷನ್ ಆಫ್ ಎನ್ಕ್ವೈರಿ ಇನ್ ದ ಜೆಂಟ್ಲ್ಮನ್ ಆಫ್ ದ ಜಂಗಲ್. ಇವೆಲ್ಲ ಕ್ವಶನ್ಸ್ಗಳನ್ನು ನಾನು ಆಲ್ರೆಡಿ ಆನ್ಸರ್ಸ್ ವಿಡಿಯೋಗಳೆಲ್ಲ ಹಾಕಿದ್ದೇನೆ, ತಾವು ಕೂಡ ಅಲ್ಲಿ ನೋಡ್ಬೋದು. ಇನ್ನೂ ಕ್ಲಾರಿಟಿ ತಮಗೆ ಸಿಗತ್ತೆ ಅನ್ನೋ ವಿಚಾರ ಅಷ್ಟೇ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟಾಗ ಪಾರ್ಟ್ ಸಿ ನೋಡೋಣ. ಏನು ಕೇಳಿದ್ದಾರೆ ಅವರು, ನಾವೇನು ಮಾಡ್ಕೋಬೇಕು. ಆಫ್ಟರ್ 3 years ಐ ಹ್ಯಾಪನ್ ಟು ಮೀಟ್ ಮಿಸ್ ವಿಜಯಲಕ್ಷ್ಮಿ. ಓಕೆ, ಎಲ್ಲಿ ಅಂತಂದ್ರೆ ಅಟ್ ದ ರೈಲ್ವೆ ಸ್ಟೇಷನ್ ಎಸ್ಟರ್ಡೇ. ಶಿ ಹ್ಯಾಡ್ ಬೀನ್ ಮೈ ಹೈಸ್ಕೂಲ್ ಟೀಚರ್, ಮೀಟಿಂಗ್ ಹರ್. ನೋಡಿ, ಇಲ್ಲಿ ಬಂದಾಗ ನಾವು ಏನು ಬರೀಬೇಕು ಅಂತಂದಾಗ ಒಂದು ವಿಷಯ ತಿಳ್ಕೊಬ್ರಿ ನೀವು. ಇಲ್ಲಿ ಹ್ಯಾಪನ್ಡ್ ಅಂತ ಇದೆ, ಹೌದ್ರಿ. ದೆನ್ ಇಲ್ಲಿ ಫಸ್ಟಿಗೆ ಈ ರೀತಿ ಆಗಿದೆ ಅಂತಂದ್ರೆ ಇಲ್ಲಿ ಆಲ್ರೆಡಿ ಟೆನ್ಸ್ ಆಗಿರುವಂಥ ಸಿಚುವೇಶನ್. ಆಫ್ಟರ್ 3 years ಐ ಹ್ಯಾಪನ್ ಟು ಮೀಟ್ ಅಂದರೆ ಇನ್ಸಿಡೆಂಟ್ ಯಾವುದಂದ್ರೆ ಫಾಸ್ಟ್ ರೆಫರೆನ್ಸ್ ತಗೋಬೇಕು. ಹೀಗೆ ನಾವೇನು ಮಾಡ್ಕೋಬೇಕು, ಎಲ್ಲವನ್ನು ಕೂಡ ಪಾಸ್ಟಲ್ಲಿ ಕೂಡ ತಗೋಬೇಕು. ದಟ್ ಇಸ್ ಸಿಂಪಲ್ ಪಾಸ್ಟ್. ಓಕೆ, ಮೀಟಿಂಗ್ ಹರ್ ರಿವೈವ್ಡ್ ಮೀ, REVIVED, ರಿವೈವ್ಡ್ ಮೀ, ರಿವೈವ್ಡ್ ಮೆಮರೀಸ್ ಆಫ್ ಹೌ ಶಿ ಇನ್ಸ್ಪೈರ್ಡ್ ಮೀ ಟು ಹೆಲ್ಪ್. ಸೀರೀಸ್ ಒನ್ ಇಲ್ಲಿ ಇನ್ಸ್ಪೈರ್ಡ್ ಅಂತ ತಗೋಬೇಕತ್ತೆ. ಟು ಡೆವಲಪ್ ಅ ಲವ್ ಫಾರ್ ರೀಡಿಂಗ್ ಇಂಗ್ಲಿಷ್ ಬುಕ್ಸ್. ವಿ ಸ್ಪೆಂಡ್ ಇದ್ದಿದ್ದು ಇಲ್ಲಿ ಏನು ಮಾಡ್ಕೋತೇವೆ, ಸ್ಪೆಂಟ್, SPENT ಅಂತ ತಗೋತೇವೆ. ಸಮ್ talking about the wonderful moments and experience we had shared during my my school days. ನೋಡಿ, ಫಾಸ್ಟ್ ರೆಫರೆನ್ಸ್ ಇರೋದ್ರಿಂದ ನಾವೇನು ಮಾಡ್ಕೊಳ್ತೇವೆ, ಐ ಸಾಟ್ ಹರ್ ಬ್ಲೆಸ್ಸಿಂಗ್ ಆ್ಯಂಡ್ ಥ್ಯಾಂಕ್ಡ್ ಹರ್ ವಾರ್ಮ್ಲಿ. ಓಕೆ, ಇವೆಲ್ಲನೂ ಕೂಡ ನಾವು ಥ್ಯಾಂಕ್ಡ್ ಅಂತ ತಗೋತೇವೆ. ಈ ರೀತಿ ಹರ್ ವಾರ್ಮ್ ಇಷ್ಟು ಬರೆದ್ರೆ ನಮ್ಗೆ ಸಾಕು. ಸೊ ದಿಸ್ ಈಸ್ ವಾಟ್ ಕ್ಯಾರಿಂಗ್ ಫಾರ್ 4 marks. ನೋಡಿ, ಸ್ವಲ್ಪ ಗಮನ ಇಟ್ಕೊಂಡು ನಾವೆಲ್ಲವನ್ನು ಕೂಡ ನಾವು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಗ್ರಾಮರ್ ಪಾಯಿಂಟು ಅನ್ನೋದು ಬಹಳನೇ ಇಂಪಾರ್ಟೆಂಟ್. ಎಲ್ಲಿ ಏನಾದರೂ ನಿಮಗೆ ಮಾರ್ಕ್ಸ್ ಮಿಸ್ ಆಗಿಬಿಡ್ತಂದ್ರೆ ಎಂಟೈರ್ ಏನಾಗತ್ತೆ, ಆ ಗ್ರಾಮರ್ದಲ್ಲಿ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ನೆಕ್ಸ್ಟ್ ನೋಡಿ, ಆಫ್ಟರ್ ಮೆನಿ ಇಯರ್ಸ್ ರಾಹುಲ್ ವಿಸಿಟ್ ಇದೆ. ಇಲ್ಲಿ ಏನು ಮಾಡಬೇಕು, ವಿಸಿಟೆಡ್ ಅಂತ ಬರಿಬೇಕಾಗತ್ತೆ. ನೋಡಿ, ದಿಸ್ ಈಸ್ ವಾಟ್ ಇಯರ್ ವಿಸಿಟೆಡ್ ಅಂತೇಳಿ. ಹಿಸ್ ಗ್ರ್ಯಾಂಡ್ ಪೇರೆಂಟ್ಸ್ ಇನ್ ದೇರ್ ವಿಲೇಜ್ ದೇ. ಬಿ ಅಂತ ಇದೆ. ಏನು ಹಿಂಗಂದ್ರಿ, ವಾಟ್ ಇಟ್ ಮೀನ್ಸ್ ಅಂತಂದಾಗೆ ಸ್ವಲ್ಪ ಗೊತ್ತಿರಲಿ. ಬಿ ಫಾರ್ಮ್ಸ್ ಅಂತ ಬರತ್ರಿ. ನಾನು ಎಷ್ಟೋ ಕ್ಲಾಸ್ ರೂಮ್ಸಲ್ಲಿ ಹೇಳಿರ್ತೇನೆ ನನ್ನ ಸ್ಟೂಡೆಂಟ್ಸಿಗೆ, ಬಿ ಫಾರ್ಮ್ಸ್ ಅಂದರೆ ಏನು ಅಂತಂದಾಗ ಇಲ್ಲಿ ಈಸ್, ದೆನ್ ಆರ್, ದೆನ್ ವಾಸ್, ದೆನ್ ವೇರ್. ಇವಕ್ಕೆಲ್ಲಕ್ಕೂ ನಾವು ಏನಂತ ಹೇಳ್ತೇವೆ ಅಂದರೆ ಟು ಬಿ ಫಾರ್ಮ್ಸ್ ಅಂತ. ಹೌದಾ, ಈ ಟು ಬಿ ಅಥವಾ ಬಿ ಅಂತ ಏನಾದರೂ ಕೊಟ್ಟಂದ್ರೆ ಇದರಲ್ಲಿ ಯಾವುದಾದ್ರೂ ಮ್ಯಾಚ್ ಆಗುವಂಥದ್ದನ್ನು ನಾವು ತಗೋಬೇಕಾಗತ್ತೆ ಆ ಸೆಂಟೆನ್ಸಲ್ಲಿ. ಹಾಗಿದ್ರೆ ಇಲ್ಲಿ ದೇ ಅಂತ ಇದೆ. ಹೌದಾ, ದೇ ಆರ್ ತಗೊಳ್ಳಿಕ್ಕೆ ಬರೋದಲ್ಲ. ಫಸ್ಟ್ ಆಫ್ ಆಲ್ ಆರ್ ಎಲ್ಲಿಗೆ ಬರ್ತೇನೋ ಪ್ರೆಸೆಂಟ್ ರೆಫರೆನ್ಸ್ ಮಾಡ್ಕೊಳ್ತೇವೆ. ಇಲ್ಲಿ ದೇ ಆರ್ ತಗೋಕಾಗಲ್ಲ. ಅದಕ್ಕೆ ನಾವೇನು ಮಾಡ್ಕೋಬೇಕು, ದೇ ವೇಯರ್ ಅಂತ ತಗೋಬೇಕು. ದೇ ವೇಯರ್ ಓವರ್ ಜಾಯ್ ಟು ಸಿ ಹಿಮ್ ಆ್ಯಂಡ್ ವೆಲ್ಕಮ್ ಇದೆ. ವೆಲ್ಕಮ್ ಇದ್ದಿದ್ದು ಏನಾಗುತ್ತೆ ನಾವಿಲ್ಲಿ ಆ್ಯಂಡ್ ವೆಲ್ಕಮ್ಡ್ ಅಂತ ತಗೋತೀವಿ. WELCOMED. Him with the warm hugs and affection. He spent quality time talking and sharing happy memories with them. Before leaving, Rahul promised. ಇದೇನು ಮಾಡ್ಕೋತೀವಿ,
ಪ್ರಾಮಿಸ್ಡ್ ಅಂತ ಬರಿತೇವಿ. ನೋಡಿ, ಇಷ್ಟೇ ಸೆಂಟೆನ್ಸ್ಗಳು ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಅದನ್ನು ನೋಡಿಕೊಂಡು ಯಾವುದನ್ನು ಕರೆಕ್ಟಾಗಲಿ ಸುಟೇಬಲ್ ಆಗತ್ತೆ ಅಂತ ಅಂದ್ಕೊಂಡು ನಾವು ಬರೀಬೇಕಾಗತ್ತೆ. ಸೊ ಸಿಂಪಲ್ ಆಗಿ ನಾನು ಕನ್ವೆ ಮಾಡಿದ್ದೇನೆ ಗ್ರಾಮರದಲ್ಲಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನೇನು ಬರುತ್ತೆ ಅಂದರೆ ತಮಗೆ ಕ್ವಶನ್ ಟ್ಯಾಗ್ ಬರುತ್ತೆ, ದೆನ್ ಡೂ ಫಾರ್ಮ್ಸ್ ಬರುತ್ತೆ, ಆ ಬೇಸ್ ಮೇಲೆ ಕೇಳಿರ್ತಾರೆ. ಆಮೇಲೆ ಫ್ರೇಮಿಂಗ್ ಕ್ವಶನ್ಸ್ ಅಂತ ಬರುತ್ತೆ, ಆ ಇದ್ರ ಮೇಲೆ ಕೂಡ ಕೇಳಿರ್ತಾರೆ. ಆಮೇಲೆ ಅದ್ರ ಜೊತೆಗೆ ಆರ್ಟಿಕಲ್ಸ್ ಅಂತ ಬರುತ್ತೆ. ಇವೆಲ್ಲ ಸಾಕಷ್ಟು ಏನೋ ಗ್ರಾಮರ್ ಟಾಪಿಕ್ಸ್ಗಳ ಡಿಸ್ಕಷನ್ ಇಂಪಾರ್ಟೆಂಟು. ಹೌದಾ? ಈ ಆಧಾರದ ಮೇಲೆ ನಮ್ಗೇನು ಕೊಟ್ಟಿರ್ತಾರೆ, ಎಕ್ಸಾಮ್ದಲ್ಲಿ ಕ್ವಶನ್ಸನ್ನು ಕೇಳಲಾಗುತ್ತೆ. ಸೊ ಹೀಗಾಗಿ ಇವೆಲ್ಲರ ಬಗ್ಗೆ ತಾವು ಕೂಡ ಕಲಿಬೇಕು ಅನ್ನೋ ವಿಚಾರ. ನೆಕ್ಸ್ಟ್ ಕ್ಲಾಸ್ದಲ್ಲಿ ಏನೇನು ಗ್ರಾಮರ್ ಬೇಕು, ಇನ್ನು ಏನೇನು ಆ್ಯಡ್ ಮಾಡ್ಬೋದು, ಅವನ್ನೆಲ್ಲ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಎನಿವೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.